ದೇಶದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿವೇಕ ಜಾಗೃತ ಬಳಗ, ಆಸ್ಟ್ರೇಲಿಯಾ. ವಿವೇಕ ಜಾಗೃತ ಬಳಗ, ಥಾಣೆ. ವಿವೇಕ ಜಾಗೃತ ಬಳಗ, ಬೆಂಗಳೂರು. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಏಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ
ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ? ನಲುಗೆಲುವಿನ ವಿಶೇಷ ಹೊರತೆಯನ್ನು ಉಕ್ಕಿಸುತ್ತಿರುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ವೀರಭದ್ರಯ್ಯ ಹುಬ್ಬಳ್ಳಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಕೆಲವು ದಿನ ಅತ್ಯಂತ ಹೆಚ್ಚಿನ ಆಸಕ್ತಿ, ಉತ್ಸಾಹ, ಸಾಧನೆಯಲ್ಲಿ, ದೇವರ ಸ್ಮರಣೆಯಲ್ಲಿ ಬರುತ್ತದೆ. ಮತ್ತೆ ಹಲವು ದಿನ ಅದು ಬತ್ತಿ ಹೋಗುತ್ತದೆ. ಸದಾ ಆಸಕ್ತಿ, ಉತ್ಸಾಹ ಉಳಿಸಿಕೊಳ್ಳುವುದು ಹೇಗೆ ಅಂತ ಕೇಳಿದ್ದಾರೆ ಡಾಕ್ಟರ್. ದೇವರ ಟೆಸ್ಟ್ ಮತ್ತು ಟ್ವಿಸ್ಟ್ ಆಗಿರುತ್ತೆ. ಯಾಕಂದರೆ ಒಂದೇ ರೀತಿ ಇದ್ದರೆ ಸಾಧನೆಯಲ್ಲಿ ರುಚಿ ಇರುವುದೇ ಇಲ್ವಲ್ಲ. ಸಾಧನೆಯ ಒಳಾರ್ಥವೇ ನಾನು ನನ್ನದು ನನ್ನಿಂದ ಎನ್ನುವುದನ್ನು ಸಾಗಿಸುವುದು. ಭಗವಂತನಿಗೆ ಬೇರೆ ಯಾರು ತಗೊಳ್ಳೋದಿಲ್ಲ. ನಮ್ಮ ಕಸ ಯಾರು ತಗೋತಾರೆ? ಭಗವಂತ ಮಾತ್ರ. ಧರಿಸುವುದು, ಅವನ ಮಹಿಮೆ ನಾಮರೂಪವನ್ನು ನಾವು ಧರಿಸಿಕೊಳ್ಳುವುದು, ನೆನೆಸಿಕೊಂಡು ನಾವು ಹಿಗ್ಗುವುದು. ಹಾಗಾಗಿ ಈ ಕೆಲಸ ಸಾಂಗವಾಗಬೇಕು ಅಂದರೆ ನೀವು ನಾಮಸ್ಮರಣೆ ಸತತವಾಗಿ ಮನಸ್ಸಿಗೆ ತಂದುಕೋಬೇಕು. ಅದಕ್ಕೆ ಗುರುಜಿ ಡೀಪ್ ಮೆಡಿಟೇಷನ್ ಅಥವಾ ಮಾನಸಿಕ ಧ್ಯಾನ ಅಂತಾರೆ. ಸೊ ಭಗವಂತನ ನಾಮ ಜೈಕಾರದೊಂದಿಗೆ, ಜಯ ಜರೂರು ಯತ್ನ ಸಫಲ ಮಾಡು, ಜರ್ಜರಿತವಾಗಿದೆ ಯಂತ್ರ ರಿಪೇರಿ ಮಾಡು. ಜಯ ಗುರುಜಿ, ಜೈ ವಿಷ್ಣು, ಜೈ ಯೇಸು, ಜೈ ಅಲ್ಲಾ, ಜೈ ಜಿನಾ, ಜೈ ಮಾರುತಿ, ಜೈ ಕೃಷ್ಣ. ಈ ಭಾವ ಜೈಕಾರದೊಂದಿಗೆ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಕಂಟಿನ್ಯೂಸ್ ಆಗಿ ನೀವು ಮಾಡಿ. ಆರಂಭದಲ್ಲಿ ಹೊರ ಮನಸ್ಸಿಗೆ ಹೇಳಿ, ಆಮೇಲೆ ಏನು ಮಾಡಬೇಕಂದ್ರೆ ಹೊರ ಮನಸ್ಸೇ ನಾನು, ಹೊರಗಿನ ಕೆಲಸ ಕಾರ್ಯಗಳಲ್ಲಿ ತಲ್ಲೀನನಾಗುವೆ. ಮನಸ್ಸಿನ ಹೊರಭಾಗ ಮನಸ್ಸು, ಮಧ್ಯಭಾಗ ಬುದ್ಧಿ, ತಳಭಾಗ ಚಿತ್ತ. ಆ ಬುದ್ಧಿ ಮತ್ತು ಚಿತ್ತ ಅದು ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ಅಂತರ್ಗತವಾದ ಮನಸ್ಸು. ಆ ಮನಸ್ಸಿಗೆ ಹೇಳಿ ನಾನು ಹೊರ ಮನಸ್ಸು, ಹೊರ ಕೆಲಸದಲ್ಲಿ, ಆಫೀಸ್ ಕೆಲಸದಲ್ಲಿ ಕಾರ್ಯತತ್ಪರನಾಗುತ್ತೇನೆ. ಹೇ ಬುದ್ಧಿ ಮತ್ತು ಚಿತ್ತ ಬಳ ಮನಸ್ಸೇ, ನಾಮಸ್ಮರಣೆಯಲ್ಲಿ ನೀನು ಜೈಕಾರದೊಂದಿಗೆ ಇಷ್ಟ ದೇವರಾದ ಕೃಷ್ಣನನ್ನು ಜೈ ಕೃಷ್ಣ, ಜೈ ಕೃಷ್ಣ, ಜೈ ಕೃಷ್ಣ ಅಂತ ಹೇಳುತ್ತಿರು. ಆಗ ಅದ್ಭುತ ಪರಿಣಾಮ ನಂಗಾಗತ್ತೆ. ನನ್ನ ಮನಸ್ಸೇ ನೀನು ನಮ್ಮ ದೇವರಲ್ಲಿ ಶರಣಾಗೋಣ. ಆ ದೇವರ ಬಂಪರ್ ಕೃಪೆಯಿಂದ ನಾವು ಆದಷ್ಟು ಬೇಗ ಮೇಲೇರೋಣ. ತಾನೇ 10 ದಿನ ಆ ಮನಸ್ಸು ಉಲ್ಟಾ ಪಲ್ಟಾ ಆಗುತ್ತೆ. 11ನೇ ದಿನದಿಂದ ನಾನೂ ಇರುವೆ, ಜೊತೆಗೆ ಭಗವಂತನೂ ಇರುತ್ತಾನೆ. 1+1 2 1 ಸೇರಿದಾಗ 11 ಆಗುತ್ತದೆ. 11ನೇ ದಿನದಿಂದ ಸತತ ಮಾನಸಿಕ ಧ್ಯಾನ ರೂಢಿಯಾಗುತ್ತದೆ. ಮತ್ತೆಲ್ಲ ಸುಲಭ. ನೀವು ಹೊರಗಿನ ಕೆಲಸದಲ್ಲಿ ಇದ್ದರೂ ಒಳಗಿನ ಮನಸ್ಸು ಇಷ್ಟ ದೇವರ ಸ್ಮರಣೆ ಜೈ ಕೃಷ್ಣ, ಜೈ ಕೃಷ್ಣ, ಜೈ ಕೃಷ್ಣ ಹೇಳ್ತಾ ಇರುತ್ತೆ. ಗಾಢ ನಿದ್ರೆಯಲ್ಲಿ ನೀವು ಎಚ್ಚೆತ್ತಾಗ ಆ ಮನಸ್ಸು ಅದೇ ಭಾವದಲ್ಲಿರುತ್ತೆ. ಖುಷಿಯಾಗುತ್ತೆ. ಡಾಕ್ಟರ್ ಜಿ, ಇದು ಈ ಉತ್ಸಾಹ ಕೆಲವು ಟೈಮ್ ಯಾಕೆ ಟೆಸ್ಟ್ ಆ್ಯಂಡ್ ಟ್ವಿಸ್ಟ್ ಯಾಕೆ ಆಗ್ತದೆ ಡಾಕ್ಟರ್ ಜಿ? ಆ ನಿಟ್ಟಿನಲ್ಲಿ ಭಗವಂತನ ಹಚ್ಕೊಳ್ಳೋದು ಬೇಡ. ನೀವು ಒಂದೇ ರೀತಿಯಾದರೆ ನೀವು ಅವನು ಮರೆತೇ ಬಿಡ್ತೀರಿ. ನೀವು ಕೆಳಗೆ ಹೋದಾಗ ಅವನು ಗಟ್ಟಿ ಹಿಡ್ಕೋಬೇಕು. ಕೈ ಕಾಲು ನನ್ನನ್ನು ಗಟ್ಟಿಯಾಗಿ ಮಾಡೋ, ಟೆಸ್ಟ್ ಮಾಡಿದರು, ಟ್ವಿಸ್ಟ್ ಮಾಡಿದರು, ನಿನ್ನ ಸ್ಮರಣೆ ಅವ್ಯಾತವಾಗುವಂತೆ ಗೆಲ್ಲಿಸೋ, ಬೀಳಿಸ್ಬೇಡವೋ, ನಾನು ಮಗು ತಾನೆ. ನೀವು ಬೇಡೋದು ಬೇಡವಾ? ಬೇಡಿ ಮೃದುವಾಗೋದು ಬೇಡವಾ? ಮೃದುವಾಗಿ ಬತ್ತಲಾಗೋದು ಬೇಡವಾ? ಅವನ ಜೊತೆ ನೀವು ಬತ್ತಲಾಗಬೇಕು. ನಾನು ಸೋತಿದ್ದೇನೆ ಅಂತ ಒಪ್ಕೋಬೇಕು. ಆಗ ಅವನಿಗೆ ಖುಷಿ ಆಗುತ್ತೆ, ಅವನು ಗೆಲ್ಲಿಸ್ತಾನೆ. ಡಾಕ್ಟರ್ ಜಿ, ಈಗ ಅಂದರೆ ಅವನು ಬೇಕಂತಲೇ ಬೀಳಿಸ್ತಾನೆ ಡಾಕ್ಟರ್ ಜಿ. ಅಂದರೆ ಅಲ್ಲ, ನಮ್ಮ ಕರ್ಮವೂ ಆ ಥರ ಇರುತ್ತೆ. ಅಲ್ಲಿ ಪ್ಲಸ್ ಇರುವುದೇ ಇಲ್ಲ, ಹುಡುಕಿರೂ ಸಿಕ್ಕೋದಿಲ್ಲ, ಎಲ್ಲ ಮೈನಸ್ಸೇ. ಆಗ ಒಂದು ರೀತಿಯಲ್ಲಿ ಅಲ್ಲಾಡಿಸೋದು. ಯಾಕಂದರೆ ಸುಪ್ತ ಪ್ಲಸ್ಸನ್ನು ಹೆಚ್ಚಿ ಮೇಲೆ ಕೊಡಬೇಕಲ್ಲ. ನಾನೂ ಕೂಡ ನಿನಗೆ ಸಹಾಯ ಮಾಡ್ತೇನೆ, ನೀನೂ ಕೂಡ ಬೇಡೋ ಬಾಡೋ, ಏನಾಗಿಲ್ಲ ಅಂದರೆ ಕಣ್ಣೀರು ಎಳಿಸಿಬಿಡು. ಚಿಕ್ಕನ್ನೆಲ್ಲ ಅಮ್ಮನ ವಿಶೇಷ ಕೃಪೆಗಾಗಿ ಎಷ್ಟು ಕಣ್ಣೀರು ಎಳಿಸಿದ್ದಿ. ಜಗದೆಂಬೆ ಕಾಯ್ತಾ ಇದ್ದಾಳೆ, ಹೊರಸೋ, ನೀನು ಚಿಕ್ಕಂದಿಂದ ಗೆದ್ದಿದ್ದಿ, ಈಗ ಗೆಲ್ಲೋ ನನ್ನ ಮಗು, ಕಣ್ಣೀರು ಇಳಿಸೋ ಅಂತ ಹೇಳ್ತಾ ಇರ್ತಾನೆ. ನಿಮ್ಮ ಒಳ ಕಿವಿ ತೆರೆದಿದ್ದೆ ಅಂತಾದರೆ ಅವನ ಇಂಪಾದ ಸ್ವರವನ್ನು ಪ್ರತಿ ಕ್ಷಣ ಸೆಕೆಂಡ್ ಬೈ ಸೆಕೆಂಡ್ ಕೇಳ್ಬೋದು. ಎಷ್ಟು ಅದ್ಭುತ ಮರ್ರಿ. ಜೀವನವೇ ಒಂದು ಅಮೂಲ್ಯವಾದ ಆಟ, ಪಾಠ, ಓಟ, ಕೂಟ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇಡ. ಬರೀ ಊಟ ಮಾಡೋದು, ಹೊರಗೆ ಹಾಕೋದು ಅಷ್ಟೇ ನಮ್ಮ ಕೆಲಸ ಆಗಿಬಿಟ್ಟಿದೆ. ಅದರಲ್ಲೂ ನಾವು ವ್ಯಥೆ ಪಡೋದೇ ಇಲ್ಲ ನೋಡಿ. ತನ್ನಿಂದ ತಪ್ಪಾಗಿದೆ, ಭಗವಂತನ ವಾಣಿ ಇನ್ನೂ ಕೇಳಲಿಲ್ಲ, ಕಣ್ಣೀರು ಯಾರು ಹರಿಸಿದ್ದು ಕಂಡಿದ್ರೆ ನೀವು? ಇಲ್ಲ ಡಾಕ್ಟರ್, ಸಾಧ್ಯವೇ ಇಲ್ಲ. ಅಂದರೆ ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅಂತ. ನಮ್ಮ
ಧರ್ಮ ಬೆಳೆಯುವಾಗ ನಾವು ಅದಕ್ಕೆ ಬೆಲೆ ಕೊಡಲೇ ಇಲ್ಲ. ಯಾಕಂದರೆ ಹೆಚ್ಚಿನವರು ಸೋಲ್ತಾರೆ. ಸೋಲುವುದನ್ನೇ ಅಂತ ಹೇಳೋದು. ಹಾಗಾಗಿ ನೀವು ಮಾಡಬೇಕಾಗಿ ಇಲ್ಲ. ಯೋಚನೆ ಮಾಡಿ, ನೀವು ಶಾಲೆಗೆ ಬರೋದಿಲ್ಲ ತಾನೇ, ವಾರದ ಪ್ರತಿದಿನ ಆದಿತ್ಯವಾರ ಅಂತ ತಗೊಳ್ಳಿ, ಬರಲೇಬೇಡಿ. ಹಾಗೆ ಐಡಿಯಾ ಹೌದು ಅಂತ ಸ್ಥಿತಿ. ಅಂದರೆ ದೇವರ ವಿಚಾರದಲ್ಲಿ ಬರುವಾಗ ದೇವರ ನಾಮಸ್ಮರಣೆ ಅಥವಾ ಜಪತಪ ದೇವರ ಎಲ್ಲ ಆಗುವಗಳಲ್ಲಿ ನಾವು ಭಾಗಿಯಾದಾಗ ಜನರಿಗೆ ಸಾಮಾನ್ಯವಾಗಿ ಹೇಗಿದೆ ಅಂತ ಡಾಕ್ಟರ್ ಜಿ, ಮತ್ತೆ ಸೋಲಾಗಬಾರ್ದು, ಕರ್ಮ ಬರಬಾರ್ದು, ಬರೀ ಲಾಭ ಪಡಿಬೇಕು. ಬರೀ ಆ ರೀತಿಯ ಮೆಕ್ಯಾನಿಕಲ್ ಭಕ್ತಿಗೆ ಯಾವ ದೇವರು ಒಲಿದಿಲ್ಲ. ಅದನ್ನು ಮೆಥಾಡಿಕಲ್ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ನಮ್ಮ ಎಣಿಕೆಯಂತೆ ಭಗವಂತ ನಾವು ಹೇಳಿದ್ದು ಕೇಳಬೇಕು. ಅವ ನಮ್ಮ ಆಳು, ಅವ ಆಳಲ್ಲ, ಅವ ನಮ್ಮ ಮಾಲೀಕ. ಒಳಗೆ ಇದ್ದು ನಮ್ಮನ್ನು ಬದುಕಿಸ್ತಾನೆ. ಯೋಚನೆ ಮಾಡಿ, ನಮ್ಮ ಇಡೀ ದೇಹವನ್ನು ಅವನೇ ಹೊತ್ಕೊಂಡು ಹೋಗ್ತಾನೆ. ಸತ್ತು ಹೋಯ್ತು ಅಂದಾಗ 4 ಜನ ಬೇಕು ಮಿನಿಮಮ್. ಇಡೀ ದೇಹ 70 kg ಹೊತ್ಕೊಂಡು ಅವನು ತಿರುಗುದಿಲ್ವ? ಯೋಚನೆ ಮಾಡಿ. ಅವ ಮಾಡುವ ಸಾಹಸ 93%. ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಗಾಢ ನಿದ್ರೆಯಲ್ಲಿ ಹೆಣದಂತೆ ಮಲಗಿರ್ತೇವೆ. ಅವನು ನಮ್ಮನ್ನು ಬದುಕಿಸೋದಿಲ್ವ? ಉಸಿರಾಟ ನಡೆದಿಲ್ವಾ? ಒಂದೊಮ್ಮೆ ನಿಮ್ಮ ಉಸಿರಾಟ ನೀವೇ ಮಾಡ್ಕೊಳ್ಳಿ ಅಂತಿದ್ದರೆ ಯಾರು 24 ಗಂಟೆ ಅಲ್ಲದೆ ಮತ್ತೆ ಬದುಕುವುದೇ ಇಲ್ಲ. ಸಾಧ್ಯ. ಹೌದು. ಅಂದರೆ ನಿಜವಾಗಿ ಅದೊಂದು ಪಂಥಾಹವನ. ಹಾಗಾದರೆ ಖಂಡಿತ ದೊಡ್ಡ ಪಂಥಾಹನ. ನಿಂಗೆ ನಾನು ಬೇಕಾದರೆ ಬಾಡು, ಬೇಡು, ಕಣ್ಣೀರು ಇಳಿಸು. ಇಲ್ದಿದ್ರೆ 4 ಕಾಲಿನ ಪ್ರಾಣಿಯಂತೆ ನಿನ್ನನ್ನು ಒಂದು ಪ್ರಾಣಿಯನ್ನು ತಗೋತೇನೆ. ನಥಿಂಗ್ ಟು ವರಿ. ನನಗಾಗಿ ನೀನು ಶ್ರಮ ಪಡಬೇಕಾಗಿಲ್ಲ. ಎಂಥ ಕರುಣೆ ಮಂತೆ, ಎಂಥ ಅನುಕಂಪ, ಯೋಚನಾತೀತ. ಯೋಚನೆ ಮಾಡಿ, ವರ್ಣನಾತೀತ. ಈ ವಿಚಾರ ಏನಂದರೆ ಡಾಕ್ಟರ್ ಜಿ, ಅಂದರೆ ಬೀಳಿಸುವ ಅಂತಂದರೆ ಜಾರಿಸುವಂಥದ್ದು ಅಥವಾ ಟೆಸ್ಟ್ ಅಂಡ್ ಟ್ವಿಸ್ಟ್ ಆಗುವಂಥದ್ದು ಒಂದು ಪಂಥಾನ. ಸೊ ನಾವು ಅದನ್ನು ಇನ್ನಷ್ಟು ಈಗ ಹೇಳಿದ ಹಾಗೆ ಹತ್ರ ಹೋಗಬೇಕಾದ್ರೆ ಮಾಡಬೇಡವೋ ದಮ್ಮಯ್ಯ, ನಾನು ಬಂದಿದ್ದೇನೆ ಮಗು ಅಂತ ತಿಳ್ಕೊಂಡು ನೋಡಿ. ನಯನಾಜುಕು ನಮ್ಮಲ್ಲೂ ಬರಬೇಕು. ಅವನಲ್ಲೂ ವಿಶೇಷ ಗಮನ ಬರುತ್ತೆ. ನಾವು ತಗ್ಗಿದಂತೆ ಅವನು ಕೂಡ ತಗ್ಗುತ್ತಾನೆ, ಬಗ್ಗುತ್ತಾನೆ, ಮತ್ತಷ್ಟು ನಮ್ಮ ಹತ್ರ ಬರ್ತಾನೆ. ಇದು ನಮ್ಮ ಲಾಭಕ್ಕಾಗಿ ಅಂತ ನಾವು ತಿಳ್ಕೊಳ್ಳೋದೇ ಇಲ್ಲ. ಅವನಿಗೇನು ಜಾಪು, ಅವನಿಗೆ ಕರುಣೆ ಹರಿಸಿದ್ರೆ ಏನು ಲಾಭ? ಅವ ಕರುಣೆ ಹರಿಸು 93%, 7% ಮುಖ ತಿಕ್ಕ ನಕಶಿಕ ತೊಳ್ಕೊಳ್ಳೋದು ಒಂದು ಬಿಡ್ತಾನೆ. ಅದಕ್ಕೂ ನಮ್ಗೆ ಪುರ್ಸೊತ್ತಿಲ್ಲ. ಯೋಚನೆ ಮಾಡಿ. ಅದೇ ಡಾಕ್ಟರ್ ಜಿ ನೋಡಿ, ಈ ಹಂತದಲ್ಲಿ ಗೈಡ್ ಮಾಡುವವರು, ಈ ಮಂತ್ರದಲ್ಲಿ ಮುನ್ನಡೆಸುವವರು ಬೇಕಿದೆ ಡಾಕ್ಟರ್ ಜಿ. ಈ ವಿಚಾರ ಹೇಳುವವರು ಸಾಧು ಸಂತರು ಹೇಳಬೇಕು. ಅವ್ರು ಪಾದ ಪೂಜೆಯಲ್ಲೇ ಇದ್ದಾರೆ. ಈ ವಿಚಾರ ಯಾರು ಹೇಳಲಿ? ನಾನು ಮೆಡಿಕಲ್ ನಾಲೆಜ್ ಸ್ವಲ್ಪ ಇದ್ದದ್ದಕ್ಕೆ ಬಚಾವ್. ಅದು ಆಧ್ಯಾತ್ಮಿಕ ಶಕ್ತಿಯನ್ನು, ಮೆಡಿಕಲ್ ನಾಲೆಜನ್ನು ಸ್ವಲ್ಪ ಒಟ್ಟು ಮಾಡಿದರೆ ಈ ಸತ್ಯ ಗೊತ್ತಾಗುತ್ತೆ. ಇಲ್ಲಿ ಡಾಕ್ಟ್ರಿಗೆ ಈಗೋ ತುಂಬ ಇರುತ್ತೆ. ನನಗೇನು ದೇವರು ಬೇಕಾಗಿಲ್ಲ, ನಾನೇ ದೇವರು ಅಂತಾರೆ. ಇವರು ದೇವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಮುಷ್ಟಿಗಾತ್ರದ ಮಾಂಸದ ಮುದ್ದೆ ನಿಮಿಷಕ್ಕೆ 72 ಬಾರಿ ಬಡಿತದೆ. ಒಂದು ಆರ್ಟಿಫಿಷಿಯಲ್ ಹಾರ್ಟ್ ಮಾಡಿ, ಆಗಲೇ ಇಲ್ಲ. ಇನ್ನೂ ವಿಜ್ಞಾನಕ್ಕೆ ಆಗಲಿಲ್ಲ. ಅದು ಗ್ರೀಸ್ ಇಲ್ಲ, ಬೇರಿಂಗ್ ಇಲ್ಲ, ಚೇಂಜ್ ಇಲ್ಲ, ಸದ್ದಿಲ್ಲದೆ ಸುದ್ದಿ ಮಾಡದೆ ಕೆಲಸ ಮಾಡುತ್ತೆ. ಹೇಗೆ? ಪ್ರಶ್ನಾರ್ಥಕ. ಅದು ಭಗವದೀಚ್ಛೆ. ಭಗವಂತ ನಂಬಲಿಕ್ಕೆ ಅವ್ರಿಗೆ ನಾಚಿಕೆ ಹೇಸಿಗೆ. ಎಂಥ ಒಂದು ವಿಜ್ಞಾನ ನಾವು, ಅದು ವಿಮುಖ ಜ್ಞಾನ ಅಂತಾರೆ ಗುರುಜಿ. ವಿಶೇಷ ಜ್ಞಾನ ಅಲ್ಲ, ವಿಮುಖ ಜ್ಞಾನ. ನಿಮ್ಮದು ಹೇಗಾಗಿದೆ ಅಂದರೆ ಡಾಕ್ಟರ್ ಜಿಗೆ ವಿಜ್ಞಾನದೊಟ್ಟಿಗೆ ನೀವು ಆಧ್ಯಾತ್ಮಿಕ ವಿಜ್ಞಾನವನ್ನು ಮೈಳೈಸಿಕೊಂಡು ನೀವು ಸ್ಪಷ್ಟವಾಗಿ ಹೇಳ್ತಿರುವುದರಿಂದ ಅದೀಗ ಎಲ್ಲರಿಗೂ ಅದು ಅಥೆಂಟಿಕ್ ನಾಲೆಜ್. ಅದೀಗ ಯಾರು ಇಲ್ಲ ಅಂತ ಹೇಳುವಂಗೆ ಇಲ್ಲ. ಯಾಕೆ? ವಿಜ್ಞಾನ ಸತ್ಯ ಮಾಡಿದೆ ಅದನ್ನೀಗ, ಕಂಡಾಗಿದೆ. ಇದು ಕಂಡದ್ದನ್ನು ಪುನಃ ಪ್ರತ್ಯಕ್ಷವಾಗಿ ಇನ್ನೊಂದ್ಸರಿ ನೋಡುದು. ಪ್ರತ್ಯಕ್ಷವಾಗಿ ಕಂಡರು ಪರಾಂಬರಿಸಿ ನೋಡು. ಆ ಗಾದೆ ನಾವು ಮಾಡುದೀಗ. ಹೌದೌದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ಒಂದು ಗ್ರೇಟೆಸ್ಟ್ ಆನ್ಸರ್ ಡಾಕ್ಟರ್ ಜಿ ಬೇಕದು ನಿಜವಾಗಿಯೂ. ಯಾವ ಕಾಲಕ್ಕೂ ಇದು ಸತ್ಯ. ನಿಮ್ಮ ಮುಂದಿನ 1000 ವರ್ಷಕ್ಕೂ ಸತ್ಯವೇ. ಸತ್ಯ ಮಾಡಿ, ಹಾಗಿರ್ಬೇಕು. ಅಥೆಂಟಿಕ್ ನಾಲೆಜ್ ಅಂದರೆ ಅದು. ರಾಜಮ್ಮ ಚಾಮರಾಜನಗರದಿಂದ ಪ್ರಶ್ನೆ ಕೇಳಿದರೆ, ದೇವರು ಬರೀ ಕಷ್ಟಗಳನ್ನೇ ಕೊಡುತ್ತಾನೆ ಎನ್ನುವ ಜನರಿಗೆ ಹೇಗೆ ಉತ್ತರಿಸಬಹುದು ಅಂತ ಕೇಳಿ. ಕಷ್ಟ ಅಂದರೆ ಕಡಿಮೆ ಸುಖ. ನೀ ಗುರುಜಿ ಯಾವಾಗಲೂ ಹೇಳ್ತಾರೆ, ಕಡಿಮೆ ಸುಖ ಈಗ ನೀ ಕೊಟ್ಟಿದ್ದಿ, ಜಾಸ್ತಿ ಸುಖ ಕೊಡೋ, ನಾನು ಕಣ್ಣೀರು ಹರಿಸ್ತೇನೆ, ನಾನು ಬೇಡ್ತೇನೆ, ಸತ್ಯ ಧರ್ಮ ನ್ಯಾಯದ ದಾರಿಯಲ್ಲಿರ್ತೇನೆ. ಭಗವಂತ ಕಡಿಮೆ ಸುಖವನ್ನು ಈ ಕಷ್ಟದ ಮೂಲಕ ಕೊಟ್ಟಿದ್ದಿ, ನಿನ್ನ ವರಪ್ರಸಾದವಾಗಿ ನಾನು ಸ್ವೀಕರಿಸ್ತೇನೆ, ಜಾಸ್ತಿ ಸುಖವನ್ನು ಕೊಡೋ. ಆನೆಯ ಬಾಲ ಕೊಟ್ಟಿದ್ದಿ, ನಾನು ಮುಂದರಿತೇನೆ, ಆನೆಯನ್ನು ತೋರಿಸೋ. ಎಷ್ಟು ಚಂದ ಉದಾಹರಣೆ. ಆನೆ ಬಾಲದಲ್ಲೇ ನಾನು ನಿಲ್ಲುವುದಿಲ್ಲ, ಮತ್ತೂ ಮುಂದರಿತೇನೆ, ಆನೆಯ ಕೈ ಕಾಲು ಮುಖ ಎಲ್ಲ ಕೊಡೋ. ಅಲ್ಲಿ ನಯವಿನಯದಿಂದ ನೀವು ಭಗವಂತನ ಜೊತೆ ಮಾತನಾಡುತ್ತಾ ಮೇಲೇರಬೇಕು. ಅದ್ಭುತವಾಗಿ ಭಗವಂತ ಸಾಂತ್ವನ ನೀಡುತ್ತಾನೆ. ಕಷ್ಟ ಎಂದರೆ ಭಗವಂತ ಆಯ್ಕೆ ಮಾಡಿಯೇ ಕೊಟ್ಟಿದ್ದಾನೆ. ಕಡಿಮೆ ಸುಖವನ್ನು ಮೊದಲು ನೋಡಿ, ಆಮೇಲೆ ನಿಮಗೆ ಜಾಸ್ತಿ ಸುಖ ಕೊಡಬೇಕೆಂತ ಭಗವಂತ ಟೆಸ್ಟ್ ಆಗಿ ಖಂಡಿತವಾಗಿ ಕೊಡುತ್ತಿದ್ದಾನೆ. ನಿಮ್ಮನ್ನು ಖಂಡಿತ ಗೆಲ್ಲಿಸುತ್ತಾನೆ. ದೈವನಿಂದೆ ಮಾಡದೆ ಮುಂದಾಗಿ. ಕೀರ್ತನಂಚನ್ ಉಡುಪಿಯಿಂದ ಈ ಪ್ರಶ್ನೆ ಕೇಳಿರುತ್ತಾರೆ. ನಾನಿರುವಾಗ ನಿಮ್ಮೊಂದಿಗೆ ಹೋರಾಡುತ್ತೇನೆ, ನನ್ನ ನಂತರ ನನ್ನ ಚೇತನ ನಿಮ್ಮೊಂದಿಗೆ ಹೋರಾಡುತ್ತದೆ. ಒಂದು ನಾಯಿಗೂ ಮುಕ್ತಿ ಸಿಗುವವರೆಗೂ ನನ್ನ ಕೆಲಸವನ್ನು ನಾನು ಎಂದಿಗೂ ನಿಲ್ಲಿಸುವುದಿಲ್ಲ. ಈ ಕಳಕಳಿಯ ಕೆಚ್ಚಿನ
ನುಡಿಯ ವಿಶೇಷತೆ ಏನು? ಅಂದರೆ ಸ್ವಾಮಿ ವಿವೇಕಾನಂದರು ಇದು ಹೋರಾಟದ ಕುರು, ಮುಂದಿನ ಹೋರಾಟದ ಕುರುವನ್ನು ಇದರಲ್ಲಿ ಹೇಳಿದ್ರ ಡಾಕ್ಟರ್ ಜಿ? ಹೇಳಿದ್ದಾರೆ. ಜಗತ್ತಿನ ಮೇಲೆ ಅವರಿಗೆ ಅಷ್ಟು ಪ್ರೀತಿ ಇದೆ. ಪ್ರತಿ ಜೀವ ಅಂದರೆ ಒಳಗಡೆ ಜೀವಿಯಿಂದಾಗಿ ಪ್ರಾಣಶಕ್ತಿ ದೇವರು, ಪ್ರತಿಯೊಬ್ಬನೊಳಗೂ ದೇವರಿದ್ದಾನೆ. ಯೋಚನೆ ಮಾಡಿ, ದೇಹಕ್ಕೆ ಬೆಲೆಯೇ ಇಲ್ಲ. ಈಗ ಯೋಚನೆ ಮಾಡಿ, ಹೌದೌದು ಡಾಕ್ಟರ್. ದೇಹ ಇದ್ದರೆ ಏನಿಲ್ಲ, ದೇವರು ಒಳಗಿದ್ದಾಗ ಮಾತ್ರ ಶಿವ. ದೇವರು ಹೋಗಿದ್ದಾನೆ ಅಂದರೆ ನಾವು ಶವವೇ. 6 ಗಂಟೆಯಲ್ಲಿ ಹೆಣ ಉಬ್ಬುತ್ತದೆ, ಬ್ಲೋಟ್ ಆಗುತ್ತದೆ, ವಾಸನೆಯೇ ಬೀಡಾಗುತ್ತದೆ. ಅದಕ್ಕೆ ತೂತೊಳಗೆಲ್ಲ ಹತ್ತಿ ಹಾಕ್ತಾರೆ, ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಕೆಲಸ ಮಾಡದಿರಲಿ ಅಂತ. ಅಂಥ ದೇಹಿಯಾದ ವ್ಯಕ್ತಿ ನನ್ನೊಳಗೆ ದೇವರಿದ್ದಾನೆ, ಹಾಗಾಗಿ ನಾನು ಓಡಾಡ್ತೇನೆ ಅಂತಾನೆ ಯಾರು? ಇಲ್ಲ ಡಾಕ್ಟರ್. ನೀವು ಯೋಚನೆ ಮಾಡ್ತೀರಾ? ಇಲ್ಲ ಡಾಕ್ಟರ್. ನಾನು ಮಾಡ್ತೇನೆ ಎಂಬಾಗ ದೇಹವನ್ನೇ ಯೋಚನೆ ಮಾಡ್ತೀರಿ. ದೇವರನ್ನು ಯಾರು ಯೋಚನೆ ಮಾಡ್ತಾರಾ? ಇಲ್ಲ ಡಾಕ್ಟರ್. ನಾನು ಏನು ಮಾಡ್ತೇನೆ ನೋಡಿ, ಎದೆ ತಟ್ಟಿ ಹೇಳುವಾಗ ಒಳಗಡೆ ಭಗವಂತನಿಗೆ ಎಷ್ಟು ನೋವಾಗ್ಬೋದು. ನಿಜವಾಗ ಅವನಿಂದಾಗಿ ನಾವು ಎಲ್ಲ ಕ್ರೆಡಿಟ್ ನಾವು ತಗೋತೇವೆ. ನಮ್ಮಷ್ಟು ಮೂರ್ಖರು ಯಾರಿದ್ದಾರ? ಅದನ್ನು ಚಿಕ್ಕಂದಲ್ಲಿ ಆ ಮಗುವಿಗೆ ಒಳಗಡೆ ದೇವರಿದ್ದಾನೆ, ದೇವರಿಂದಾಗಿ ಈ ದೇಹಕ್ಕೆ ಬೆಲೆ ನಾವು ಹೇಳಿದ್ದುಂಟ ಒಂದ್ಸರಿ ಯಾರು? ಇಲ್ಲ ಡಾಕ್ಟರ್. ಅದನ್ನು ಬಾಯಿ ಬಿಟ್ಟು 1 ವರ್ಷದಿಂದಲೇ ಆ ಮಗುಗೆ ಒಳಗಡೆ ನೀವು ನಮ್ಮ ಕುಲದೇವರಾದ ವಿಷ್ಣು ಇದ್ದಾನೆ, ಕೃಷ್ಣ ಇದ್ದಾನೆ, ಅವನಿಂದಾಗಿ ನಾವು ಇದ್ದೇವೆ ಅಂತ ಹೇಳಿದ್ದಾರೆ. ಹೌದು ಡಾಕ್ಟರ್. ಇನ್ನಾದರೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಅದ್ಭುತ ಪರಿಣಾಮ ಆಗುತ್ತೆ. ಹೌದು ಡಾಕ್ಟರ್. ನಾನು ಮಸ್ಕತ್ತಿಗೆ ಹೋದಾಗ ಅವನು ನಾಳೆ ಬೆಳಗ್ಗೆ ಬರ್ತೀಯ ಅಂದರೆ ಈಫ್ ಅಲ್ಲಾ ವಿಶಸ್ ಐ ಕಮ್ ಅಂತಾನೆ. 3 ವರ್ಷದ ಮಗು ಅಲ್ಲನ್ನು ಸ್ಮರಿಸುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಆ ಮಗು ಹೇಳುತ್ತ ಹಾಗೆ, ಇಲ್ಲ ಡಾಕ್ಟರ್, ಕೃಷ್ಣ ಒಪ್ಪಿದ್ರೆ ನಾ ಬರ್ತೇನೆ ಅನ್ನತ್ತಾ. ಆ ರೀತಿ ತರಬೇತಿಯ ನೋಡಿ, ಅಂಧಶ್ರದ್ಧೆ ಆದರೂ ಅವರಲ್ಲಿ ಶ್ರದ್ಧೆ ಇದೆ, ನಮ್ಮಲ್ಲಿ ಶ್ರದ್ಧೆ ಇದ್ದರು ಅದು ಅಂಧಶ್ರದ್ಧೆ. ಆ ನಿಟ್ಟಿನಲ್ಲಿ ಗುರುಜಿ ಅಂದರೆ ಈ ಹೋರಾಟ ಭರವಸೆ ತುಂಬಿದ್ರು ಅವರು. ನೀನೇನು ಹೆದರಬೇಡ, ನಿನ್ನ ಜೊತೆ ನಾನಿದ್ದೇನೆ. ಒಂದು ನಾಯಿಗೂ ಒಳಗಡೆ ದೇವರಿದ್ದಾನೆ ಅಂತ ಗೊತ್ತಾಗುವ ತನಕ ಅಂದರೆ ಇನ್ಫಿನಿಟ್ ಅವಧಿಯವರೆಗೆ ನಾನಿದ್ದೇನೆ, ಚಿಂತೆ ಮಾಡಬೇಡ. ನೀನೊಬ್ಬನೇ ಅಲ್ಲ, ನಾನು ಜೊತೆಗಿದ್ದೀನಿ. ಎಷ್ಟು ಧೈರ್ಯ ಮರ್ರಿ. ಮಗುಗೆ ನೋಡಿ, ಅಪ್ಪ ನಾನಿದ್ದೇನೆ, ಹೋಗು ಮಗು, ಅಮ್ಮ ನಾನಿದ್ದೇನೆ, ನೀನೊಬ್ಬನೇ ಅಲ್ಲ ಅಂತ ಹೇಳಿ ಹೇಗೆ ಧೈರ್ಯ ಬರುತ್ತೋ ಇದು ಹಾಗೆ. ನಾನು ಭಗವಂತನಾಗಿ ನಿನ್ನ ಜೊತೆಗಿದ್ದೇನೆ ಮಗು, ಹೋಗು. ಯಾರಿದ್ದಾರೆ ಹೇಳುವರು? ಹೌದು ಡಾಕ್ಟರ್. ಆ ನಿಟ್ಟಿನಲ್ಲಿ ಎಂತ ಸ್ಪೀಡಿಂದ, ಎಂತ ತೀವ್ರತೆಯಿಂದ ಜೀವನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಂತ ಚೈತನ್ಯ ಮರ್ರೆ ಅವರು. ಡೈನಮ್ ಅವರು, ಸ್ಪಿರಿಚುವಲ್ ಡೈನಮ್ ಅವರು. ಹೌದು, ಏನು ಮಾಡಬಲ್ಲರು. ನಿಮ್ಮ ಜೊತೆ ಮಗು ಅಂತ ಮಾತಾಡಿದ್ರೆ ಎಂತ ಅದ್ಭುತ. ಯೋಚನೆ ಮಾಡಿ, ದಿನದಲ್ಲಿ 15,000 ಸರಿ ನನ್ನನ್ನು ಮಗು ಮುದ್ದು ಅಂತ ಕರೀತಾರೆ. ಎಂತ ಸಂತೋಷ ಇರ್ಬೋದು ನಂಗೆ. ಯೋಚನೆ ಮಾಡಿ, ಅಂತ ಒಂದು ಮೇರು ವ್ಯಕ್ತಿತ್ವ, ಮೇರು ಖಂಡಿತ ವ್ಯಕ್ತಿ ಡಾಕ್ಟರ್ ಜಿ. ನಿಮ್ಮನ್ನು ಆ ರೀತಿ ಕರೆಯುವಾಗ ಅದನ್ನು ಅನುಭವಿಸಿದವ್ರಿಗೆ ನೀವು ನನಗೆ ವ್ಯತೆ, ಅಯ್ಯೋ ನಿಮ್ಗೆ ಆ ಅನುಭವ ಆಗ್ಲಿಲ್ವಲ್ಲ ಅಂತ. ಅದರಲ್ಲೂ ಅಯ್ಯೋ ಪ್ರಶಾಂತರನ್ ಕರೀರಿ ಅಂದ್ಕೊಂಡು ನಿಮ್ಮನ್ನು ತೋರಿಸ್ತಾರೆ ನನ್ನ ಕಣ್ಣಿಗೆ. ನೀವು ಹಾಯಾಗಿ 9 8 ಬಿದ್ದಿದ್ದೀರಿ. ನೋಡು ಹೆಂಗೆ ನಿದ್ರೆ ಹೊಡಿತಾ ಇದ್ದೆ ನೋಡು. ನೀನು ನಿದ್ರೆ ಇಲ್ಲದೆ ನನ್ನ ಕರಿತಿ, ಅವ ಕರೆಯುವುದೇ ಇಲ್ಲದೆ ನಿದ್ರೆ ಮಾಡ್ತಾನೆ. ಏನು ಮಾಡ್ಬೇಕು ನಾನು ಹೇಳು ಮಗು ಅಂತಾರೆ. ಅಲ್ಲೂ ನೀವು ಅಸಹಾಯಕ ಪರಿಸ್ಥಿತಿ. ಎಲ್ಲೋದ್ರೂ ಅತೃಪ್ತಿ, ತೃಪ್ತಿ ಸಿಕ್ಕಿದ್ರು ಅತೃಪ್ತಿ. ಹೌದು ಡಾಕ್ಟರ್. ನನಗೊಲಿದ ಗುರುಜಿ ನಿಮಗೊಲಿಯಲಿ. ನನ್ನ ಚಿಕ್ಕಂದಿನಿಂದ ಅದೇ ಎಲ್ಲರಿಗೂ ಸಿಗ್ಬೇಕು. ಕಷ್ಟ ಅಂದರೆ ಏನಂತ ಗೊತ್ತೇ ಆಗಬಾರ್ದು. ಎಲ್ಲರ ಪ್ರಶ್ನೆ, ಅಮ್ಮ ಕಷ್ಟ ಅಂದ್ರೆ ಏನು? ಈಗ ನಾವು ಕೇಳೋದು ಸುಖ ಅಂದ್ರೆ ಏನು? ಹೌದು, ಯೋಚನೆ ಮಾಡಿ. ಎಂಥ ಸ್ಥಿತಿಯಲ್ಲಿ ನಾವಿದ್ದೇವೆ, ಉಲ್ಟಾ ಪುಲ್ಟಾ. ಅಂದರೆ ಈ ಮನಸ್ಥಿತಿಗೆ ಗುರುಜಿ ಸ್ವಾಮಿ ವಿವೇಕಾನಂದರು ನಿಮ್ಮ ಹತ್ರ ಓಡಿ ಬಂದ್ರ ಅಂತ ಡಾಕ್ಟರ್ ಜಿ. ಪ್ರತಿಯೊಂದರಲ್ಲೂ ಖಂಡಿತ ಆ ಒಂದು ನೀವು ನೋಡುವ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲರೂ ಹೂವಿನ ಪ್ರಸಾದ ಆಯ್ತು ಖುಷಿ ಪಡ್ತಾರೆ. ನಾ ಅಳ್ತೇನೆ, ಆ ಹೂವಿಗೆ ಎಷ್ಟು ಏಟಾಯ್ತು ಏನು. ನೀವು ಕೇಳಿದ್ದುಂಟು, ಆ ಹೂ ಕೆಳಗೆ ಬಿತ್ತಲ್ಲ ಅದಕ್ಕೆ ಏಟಾಯ್ತು ಅಂತ ನೀವು ಕೇಳಿದ್ರೆ ಇಲ್ಲ ಸರ್ ನಗ್ತಾರೆ. ಏನು ಹೇಳಿ ಅಲ್ಲಿ ಅಂದ್ರೆ ಹೂವಿನ ಪ್ರಸಾದ ಆಗಿದಾಗ ನಾನು ಬೇಡಿದಾಗ ಹೂವಿನ ಪ್ರಸಾದ ಆಯ್ತು ಅಂತ ಅದು ಬೀಗುವುದೇ ಸಂಪತ್ತು. ಹೌದು ಡಾಕ್ಟರ್. ಆ ಹೂವಿಗೆ ನೋವಾಗುದಿಲ್ಲ? ಆಗ್ತದೆ. ಹೌದು ಡಾಕ್ಟರ್. ಆದರೆ ಆ ಮನಸ್ಥಿತಿ ಯೋಚನೆ ಮಾಡೋದು ಡಾಕ್ಟರ್ ಜಿ. ಅಂದರೆ ದೇವರು ಯಾಕೆ ಓಡ್ಕೊಂಡು ಬರ್ತಾನೆ? ಈಗ ಎಲ್ಲ ನಾವು ನೋಡ್ತೇವೆ ಡಾಕ್ಟರ್ ಜಿ, ಹೃದಯ ಮನಸ್ಸನ್ನು ಮಾತ್ರ ಭಗವಂತ ನೋಡ್ತಾನೆ ಅಂತೇಳಿ. ಆ ನಿಮ್ಮ ಹೃದಯ ಮನಸ್ಸಿನ ಭಾವನೆ ಎಷ್ಟು ಮೃದು ಇದೆ ಅಂತ ಹೇಳಿದ್ರೆ ಮೃದುಗೆ ಯೋಚನೆ ಆಗ್ಬೋದು ಡಾಕ್ಟರ್ ಜಿ, ನಿಮ್ಮ ಮೃದುತ್ವವನ್ನು. ನನಗೆ ಡೌಟ್ ಏನು ಗೊತ್ತಾ, ಎಲ್ಲರಿಗೂ ಯಾಕೆ ಈ ಯೋಚನೆ ಇಲ್ಲ? ನಂಗೆ ಅದೊಂದು ಸಮಸ್ಯೆ. ನಂಗೆ ಖುಷಿ ಪಡೋದಲ್ಲ, ಅವ್ರಿಗೆ ಆಗಲಿಲ್ಲವಲ್ಲ ಅಂತ ದುಃಖ ಪಡೋದು. ಅಯ್ಯೋ ನೀವು ಯಾಕೆ ಈ ಥರ ಯೋಚನೆ ಮಾಡೋದಿಲ್ಲ, ಅವರನ್ನೇ ಪ್ರಶ್ನಿಸುತ್ತ. ಹೇಗಿದೆ ಕತೆ? ಕತೆಯೇ ವ್ಯತೆ ಆಗಿಬಿಟ್ಟಿದೆ.
ಈ ರೀತಿಯಾದ ಒಂದು ಮಾಡೆಲಿಗೆ ನಮ್ಮ ಮುಂದೆ ಇದ್ದಾರಲ್ಲ ಅಂತ ಹೇಳಿ ಡಾಕ್ಟರ್ಜಿ, ನಿಜವಾಗ್ಲೂ ನಮ್ಮ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂಡು ನಾವು ಆ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ ಡಾಕ್ಟರ್. ಆಗ್ಬೇಕು, ಅದು ಹೊಟ್ಟೆಗೆ ಇಚ್ಕೊಂಡ್ರು ಇವರಾದರೂ ಇದ್ರಲ್ಲ ಅಯ್ಯೋ ಅಯ್ಯೋ ಅಂತ ತಿಳ್ಕೊಂಡ್ರೆ ಅದು ಹೌದು ಡಾಕ್ಟರ್. ಆ ನಿಟ್ಟಿನಲ್ಲಿ ಡಾಕ್ಟರ್ಜಿ, ಈಗ ಗುರುಜಿಯ ಒಂದು ಇಂಟೆನ್ಸ್ ಆ ರೀತಿಯಾಗಿ ನಾನು ಮುಂದೆನೂ ಹೋರಾಟ ಮಾಡಬೇಕು, ಜಗತ್ತಿಗೆ ಒಳಿತು ಮಾಡಬೇಕೆಂಬ ಉದ್ದೇಶದಿಂದ ಆ ಮಾತು ಹೇಳಿದ್ದೆವು. ಖಂಡಿತ ಆಗಲೇಬೇಕು. ಚೈತನ್ಯದ ಚಿಲುಮೆ ಉಕ್ಕಬೇಕು. ಎಲ್ಲಿ ಹೋದರೂ ಸುಖ ಸವಲತ್ತು ಬೇರೆ, ಎಲ್ಲರಿಗೂ ಕಷ್ಟ ಇರಲೇಬಾರ್ದು. ನಾನು ಹೇಳಿದ್ನಲ್ಲ, ಕಷ್ಟ ಅಂದ್ರೆ ಏನಂತ ಎಲ್ಲರೂ ಕೇಳುವಂತ ಆಗ್ಬೇಕು. ಎಂಥ ಆದರ್ಶ ಯೋಚನೆ ಮಾಡಿ. ಹೌದು ಡಾಕ್ಟರ್, ಅದನ್ನು ನಾವು ಯೋಚಿಸ್ಲಿಕ್ಕೂ ಕಷ್ಟ ಇದೆ. ಇಡೀ ಯೋಚನೆ ನಿಮ್ದು ಅದಾಗಿದೆ. ಇಡೀ ಜನ್ಮವೇ ಅದು. 3ನೇ ವರ್ಷದಲ್ಲಿ ವಿಷ್ಣು ದೇವರ ಬಳಿ ಕೂತ್ಕೊಂಡು, ನೀನು ಸರ್ವಶಕ್ತಿ ಅಲ್ಲ, ಹಂಚಿ ಎಲ್ಲದಿಗೂ ಸುಖ, ಯಾಕೆ ಕಷ್ಟ ಕೊಡ್ತೀವಿ, ಯಾಕೆ ಅಳ್ತಾ ಬರ್ತಾರವರು ನಿನ್ನನ್ನು ಕಂಡು, ನೀನಿಷ್ಟು ಸುಖ ಕೊಟ್ಟೆ, ಥ್ಯಾಂಕ್ಸ್ ಅಂತ ಹೇಳುವಂತೆ ಮಾಡಯ್ಯ, ಒಂದು ಡಿವೈನ್ ಮ್ಯಾಜಿಕ್ ಮಾಡಯ್ಯ ಅಂದಿದ್ದೇನೆ. ಹೇಗಿದೆ? ಹೌದು ಡಾಕ್ಟರ್, ನೀವು ಇದು ಎಲ್ಲ ದೇವರನ್ನು ಅಲ್ಲಾಡಿಸಿ ಕೇಳುವಾಗ ಡಾಕ್ಟರ್ಜಿ, ದೇವರಿಗೆ ಒಮ್ಮೆ ತಬ್ಬಿಬ್ಬಾಗಿರ್ಬೋದು. ಹೌದು ಡಾಕ್ಟರ್ಜಿ, ಇದೀಗೇನು ಮಾಡೋದು ಅಂತೇಳಿ ಒಂದು ನನ್ನ ಪ್ರಶ್ನೆ. ಎಲ್ಲರಿಗೂ ಈ ಥಾಟ್ ಯಾಕೆ ಬರುವುದಿಲ್ಲ ನೋಡಿ, ಸಮಸ್ಯೆ ಬರುವುದೇ ಇಲ್ಲ ಡಾಕ್ಟರ್. ನಿಮ್ಮ ಪ್ರಶ್ನೆ, ಇವನಿಗೆ ಯಾಕೆ ಬರುತ್ತೆ ಆ ಥಾಟ್? ನನ್ನ ಪ್ರಶ್ನೆ, ಎಲ್ಲರಿಗೂ ಯಾಕೆ ಬರುವುದಿಲ್ಲ? ನಿಮ್ಮ ಯೋಚಿಸುವ ದಾಟಿಯೇ ಬೇರೆ, ಭಾಷೆಯೇ ಬೇರೆ, ಭಾವನೆ ಬೇರೆ. ಕರೆಕ್ಟ್. ಜಗತ್ತೇ ಒಂದು ಬೇರೆ ಇದೆ ಡಾಕ್ಟರ್ಜಿ. ನಿಮ್ಮ ಆ ಒಂದು ವ್ಯಕ್ತಿತ್ವನೇ ವಿಶೇಷವಾಗಿ ಇರುವಂಥದ್ದು ಡಾಕ್ಟರ್ಜಿ. ನಿಜವಾಗಿ ರಿಸರ್ಚ್ ಈ ವ್ಯಕ್ತಿತ್ವದ ಮೇಲೆ ಆಗಬೇಕು ಡಾಕ್ಟರ್ಜಿ, ದೊಡ್ಡ ರಿಸರ್ಚ್ ಆಗಬೇಕು ಡಾಕ್ಟರ್ಜಿ ಆ ನಿಟ್ಟಿನಲ್ಲಿ. ಡಾಕ್ಟರ್ಜಿ, ಈಗ ವಿವೇಕಾನಂದರಿಗೆ ಕ್ಲಿಯರ್ ಕಟ್ಟಲ್ಲಿ ಇತ್ತ ಡಾಕ್ಟರ್ಜಿ, ಮುಂದೆ ಈ ರೀತಿ ಹೋರಾಟಕ್ಕೆ ನಾನು ಇಳಿತೇನೆ, ಮುಂದೆ ಹೋರಾಟಕ್ಕೆ ಅವರಿಗೆ ಅವರು ಅದನ್ನೇ ಬೇಡಿದ್ದು, ಗುರು ಮಹಾರಾಜರಲ್ಲಿ ಬೇಡಿದ್ದು, ನನಗೆ ದೇಹಾತೀತ ಅಸ್ತಿತ್ವ ಆಗಬೇಕು, ಜಗತ್ತಿನಾದ್ಯಂತ ಗಾಳಿ ನೀರು ಬೆಳಕಿನಂತೆ ಒಂದು ಕ್ಷಣದಲ್ಲಿ ಜಗತ್ತನ್ನು ನಾನು ವ್ಯಾಪಿಸಬೇಕು, ಈ ಭೌತಿಕ ಶರೀರ ಕೊನೆ ಮಾಡಿ 39 ವರ್ಷಕ್ಕೆ ಅವರು ಅಂತ್ಯ ಮಾಡಿ ಅಂತ ಹೇಳಿ ತಲೆ ಜಜ್ಕೊಂಡಿದ್ದೆ ಅಂತ. ಗುರು ಮಹಾರಾಜರ ಪಾದದ ಮೇಲೆ ತಲೆ ಜಜ್ಕೊಂಡು, ಬೇಡನರೆ ನಿಂಗೆ ಮುಕ್ತಿ ಕೊಡ್ತೇನೆ, ಆರಾಮಾಗಿರುವಂತ 1000 ಬಾರಿ ಹೇಳಿದರು, ನನಗೆ ಮುಕ್ತಿ ಬೇಡ, ಎಲ್ಲರಿಗೂ ಕೂಡ, ಒಂದು ನಾಯಿಗೂ ಕೂಡ ಮುಕ್ತಿ ಸಿಗುವ ತನಕ ನಾನು ಹೋರಾಡ್ತೀನಿ. ಯೋಚನೆ ಮಾಡಿ ಎಂಥ ಭಾವನೆ. ಮನುಷ್ಯರೆಲ್ಲ ಬಿಡಿ, ಪ್ರಾಣಿಗೂ ಕೂಡ ಮುಕ್ತಿಯ ಆಸೆ ಬಂದು ಅದು ಹೋರಾಡಬೇಕು. ಆಗ ನಾನು ಆ ನಾಯಿಯ ಜೊತೆ ಸೇರಿ ಅದನ್ನು ಕೂಡ ಮುಕ್ತಿಯನ್ನು ತೋರಿಸುತ್ತೇನೆ ಅದಕ್ಕೆ ಅಂತ ಹೇಳ್ಬೇಕಾರೆ ರಗಳೆ ಹಿಡಿದು ಆಯ್ತು ಗುರು ಮಹಾರಾಜರಿಗೆ. ಆಯ್ತಪ್ಪ, ಏನು ಬೇಕಾದ್ರೆ ಮಾಡ್ಕೊಂಡು ನೀನು ಅಡ್ಡಿಲ್ಲ ಅಂತ ದೇಹಾಂತಿ ಮಾಡಿದ್ರು. ಒಬ್ಬ ಸಾಧು ಸಂತನಿಗೆ ಈ ತರ ಇದು ಆದರ್ಶ ಗೊತ್ತಾಗ್ತ ಒಬ್ಬರಿಗಾದ್ರೂ ಯೋಚನೆ ಮಾಡಿ. ಅದಕ್ಕೆ ಗುರುಜಿ ಹೇಳಿದ್ವಿ, ಕಾವಿದಾರಿಗಳ ಮೇಲಿನ ಆಸೆ ನನಗೀಗ ಬತ್ತಿ ಹೋಗಿದೆ, ನಿಮ್ಮ ಮೇಲೆ ಯುವಕ ಪೀಳಿಗೆಯಲ್ಲಿ ವಿವೇಕ ವೀರರ ಮೇಲೆ ನಂಬಿದ್ದೇನೆ. ಅರೈಸವೇ ಉತ್ತಿಷ್ಠತ ಜಾಗೃತ. ಅದನ್ನು ಕೇಳುವಾಗಲೇ ಡಾಕ್ಟರ್ ನಮಗೆ ಸತ್ಯ ಮಾಡಿ ಅವರ ಎದುರು ಹೋಗ್ಬೇಕು. ನಾವು ಜಗತ್ತಿನ ಎಲ್ಲರಿಗೂ ಆತ್ಮಶಕ್ತಿ ಜಾಗೃತಿ ಆಗಿದೆ, ಏನಾದರೂ ಹೇಳಿ ಯೋಚನೆ ಮಾಡಿ. ಹೌದು ಡಾಕ್ಟರ್, ಎಂಥ ಅದ್ಭುತ. ಆ ಸ್ಥಿತಿ ಆದಷ್ಟು ಬೇಗ ಬರ್ಬೇಕು, ನಾವು ಹೋರಾಡಬೇಕು. ಹೌದು ಡಾಕ್ಟರ್, ಆ ಹೋರಾಟವೇ ಈಗ ಆಗ್ಬೇಕಾಗಿರುವಂತ ಬೇಕು, ದೊಡ್ಡದಾಗಬೇಕು ಈಗ. ಹೌದು ಡಾಕ್ಟರ್.